ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RGTV ಕನ್ನಡ ಚಾನಲ್. ಈ ವಿಡಿಯೋದಲ್ಲಿ LIC ಭೀಮಾ ಜ್ಯೋತಿ ಪಾಲಿಸಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಲಿಸಿ ಟೇಬಲ್ ನಂಬರ್ 860. ಈ ಪ್ಲಾನ್ ಅಲ್ಲಿ ಮುಖ್ಯವಾಗಿ 5 ಪಾಯಿಂಟ್ಸ್ ನ ಹೈಲೈಟ್ ಮಾಡಲಾಗಿದೆ. ಅದರಲ್ಲಿ ಫಸ್ಟ್ ಒನ್ ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಅಂಡ್ ಲೈಫ್ ಇನ್ಶೂರೆನ್ಸ್ ಸೇವಿಂಗ್ಸ್ ಪ್ಲಾನ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿಕೊಂಡು ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ, ಪಾಲಿಸಿ ಟರ್ಮ್ ಫುಲ್ ನೀವು ಪ್ರೀಮಿಯಂ ಕಟ್ಟುವಾಗಿಲ್ಲ. ನೆಕ್ಸ್ಟ್ ನಾನ್ ಲಿಂಕ್ಡ್ ಪಾಲಿಸಿ ಆಗಿದೆ ಇದು. ಅಂದ್ರೆ ನೀವು ಈ ಪಾಲಿಸಿಲಿ ಡೆಪಾಸಿಟ್ ಮಾಡುವಂತಹ ಅಮೌಂಟ್ ನ LIC ಸಂಸ್ಥೆಯವರು ಎಲ್ಲೋ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ. ಹಾಗಾಗಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ ಆಗಿರುತ್ತೆ. ಮೂರನೇದಾಗಿ ಈ ಪಾಲಿಸಿಲಿ ಗ್ಯಾರಂಟೆಡ್ ಬೋನಸ್ ಸಿಗುತ್ತೆ. ಅಂದ್ರೆ ಈಗ LIC ಅಲ್ಲಿ ಇರುವಂತಹ ಬೇರೆ ಪಾಲಿಸಿಗಳಲ್ಲಿ ಬೋನಸ್ ರೇಟು ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಬಟ್ ಈ ಪಾಲಿಸಿಲಿ ಮಾತ್ರ ಬೋನಸ್ ರೇಟು ಫಿಕ್ಸ್ ಆಗಿರುತ್ತೆ. ಅಂದ್ರೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗಲೇ ನಿಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು. ಐ ಕ್ಲೈಮ್ ರಿಟರ್ನ್ ಇನ್ ಡೆತ್ ಬೆನಿಫಿಟ್. ಅಂದ್ರೆ ಈ ಪಾಲಿಸಿಲಿ ಡೆತ್ ಬೆನಿಫಿಟ್ 125% ಬೇಸಿಕ್ ಸಮ್ ಅಶ್ಯೂರ್ಡ್ ಡೆತ್ ಕ್ಲೈಮ್ ಅಮೌಂಟ್ ರಿಟರ್ನ್ ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಭೀಮಾ ಜ್ಯೋತಿ ಪಾಲಿಸಿ ಅವೆ 5 ಬೆನಿಫಿಟ್ಸ್ ರೈಡರ್ಸ್. ಅಂದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ನೀವು 5 ರೈಡರ್ಸ್ ನ ಆಡ್ ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ನಾವು ಮುಂದೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋದಾದ್ರೆ ಮಿನಿಮಮ್ ಏಜ್ ಅಟ್ ಎಂಟ್ರಿ ನೋಡುವುದಾದರೆ 90 ಡೇಸ್ ಕಂಪ್ಲೀಟ್ ಆಗಿರುವಂತಹ ಬೇಬಿ ಹೆಸರಲ್ಲೂ ಕೂಡ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ ನೋಡುವುದಾದರೆ 60 ವರ್ಷ ಒಳಗಿರುವಂತವರೆಲ್ಲರೂ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಈ ಪಾಲಿಸಿಲಿ ಮಿನಿಮಮ್ ಸಮ್ ಅಶ್ಯೂರ್ಡ್ ಎಷ್ಟಿರುತ್ತಂದ್ರೆ 1 ಲಕ್ಷ ರೂಪಾಯಿಗೆ ನೀವು ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತದೆ. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಪಾಲಿಸಿ ಟರ್ಮ್ ನೋಡುವುದಾದರೆ 15 ವರ್ಷ ಮತ್ತು 20 ವರ್ಷ ಇರುತ್ತೆ. ಪ್ರೀಮಿಯಂ ಪೇಯಿಂಗ್ ಟರ್ಮ್ ನೋಡುವುದಾದರೆ ಫಾರ್ ಎಕ್ಸಾಂಪಲ್ ನೀವು 15 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 10 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕು. ಅಥವಾ ನೀವು 20 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 15 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಮಿನಿಮಮ್ ಏಜ್ ಅಟ್ ಮೆಚುರಿಟಿ ನೋಡುವುದಾದರೆ 18 ವರ್ಷ ಕಂಪ್ಲೀಟ್ ಆಗಬೇಕು. ಮ್ಯಾಕ್ಸಿಮಮ್ ಏಜ್ ಅಟ್ ಮೆಚುರಿಟಿ 75 ವರ್ಷ. ಪ್ರೀಮಿಯಂ ಪೇಯಿಂಗ್ ಮೋಡ್ ನೋಡುವುದಾದರೆ ಅಂದ್ರೆ ನೀವು ಪ್ರೀಮಿಯಂ ಹೇಗೆ ಪೇ ಮಾಡ್ಬೇಕಂದ್ರೆ ವರ್ಷಕ್ಕೊಂದ್ಸಲಿ ಪೇ ಮಾಡ್ಬೋದು, 6 ತಿಂಗಳಿಗೊಂದ್ಸಲಿ ಪೇ ಮಾಡ್ಬೋದು, 3 ತಿಂಗಳಿಗೊಂದ್ಸಲಿ ಪೇ ಮಾಡ್ಬೋದು, ಅಥವಾ ಪ್ರತಿ ತಿಂಗಳು ಪ್ರೀಮಿಯಂ ಪೇ ಮಾಡ್ಬೋದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಈ ಪಾಲಿಸಿಲಿ ಮೆಚುರಿಟಿ ಬೆನಿಫಿಟ್ಸ್ ನೋಡುವುದಾದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ ಅಶ್ಯೂರ್ಡ್ ಪ್ಲಸ್ ಗ್ಯಾರಂಟಿ ಬೋನಸ್ ಸಿಗುತ್ತೆ. ಅಂದ್ರೆ ಈ ಪಾಲಿಸಿಲಿ ಬೋನಸ್ ರೇಟ್ ಎಷ್ಟಿರುತ್ತೆ ಅಂದ್ರೆ ಪ್ರತಿ 1000 ರೂಪಾಯಿಗೆ 50 ರೂಪಾಯಿ ಬೋನಸ್ ರೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ ರೂಪಾಯಿಗೆ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಪಾಲಿಸಿ ಟರ್ಮ್ ನ 20 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಆಗ ನಿಮಗೆ ಬೋನಸ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ ಅಶ್ಯೂರ್ಡ್ ಎಷ್ಟು 10 ಲಕ್ಷ ರೂಪಾಯಿ ಇಂಟು ಬೋನಸ್ ರೇಟು ಈ ಪಾಲಿಸಿಲಿ ಫಿಕ್ಸ್ ಆಗಿರುತ್ತೆ 50 ರೂಪಾಯಿ ಬೈ 1000 ರುಪೀಸ್. ಆಗ ನಿಮ್ಗೆ 50,000 ರೂಪಾಯಿ ಪ್ರತಿ ವರ್ಷ ಬೋನಸ್ ಅಮೌಂಟ್ ಸಿಗುತ್ತೆ. ನಿಮ್ಗೆ ಪಾಲಿಸಿ ಮೆಚುರಿಟಿ ಆದಾಗ ಬೋನಸ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂದ್ರೆ 50,000 ರೂಪಾಯಿ ಇಂಟು ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಪಾಲಿಸಿ ಟರ್ಮ್ 20 ವರ್ಷ 10 ಲಕ್ಷ ರೂಪಾಯಿ ಬರುತ್ತೆ. ಸಪೋಸ್ ನೀವು 10 ಲಕ್ಷ ರೂಪಾಯಿಗೆ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲಕ್ಷ ರೂಪಾಯಿ ಪ್ಲಸ್ ನಿಮ್ಗೆ ಬೋನಸ್ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ಸಿಗುತ್ತೆ. ಟೋಟಲಿ ನಿಮ್ಗೆ 20 ಲಕ್ಷ ರೂಪಾಯಿ ಈ ಪಾಲಿಸಿಲಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ನೀವು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗಲೇ ನೀವು ಎಷ್ಟು ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂತೀರಾ, ನಿಮ್ಗೆ ಎಷ್ಟು ಮೆಚುರಿಟಿ ಅಮೌಂಟ್ ಬರುತ್ತೆ ಅನ್ನೋದು ನೀವು ಮುಂಚೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಡೆತ್ ಬೆನಿಫಿಟ್ಸ್ ಏನ್ ಸಿಗುತ್ತೆ ಅಂದ್ರೆ 125% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಆರ್ 7 ಟೈಮ್ಸ್ ಆಫ್ ಅನಲೈಸ್ಡ್ ಪ್ರೀಮಿಯಂ. ಅಂದ್ರೆ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಅಮೌಂಟ್ ಬರುತ್ತೋ ಆ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಸಪೋಸ್ ಈ ಪಾಲಿಸಿನ ನೀವು ಚಿಕ್ಕ ಮಕ್ಳ ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಪೋಸ್ ನೀವು 8 ವರ್ಷದ ಒಳಗಿರುವಂತಹ ಮಕ್ಳ ಹೆಸರಲ್ಲಿ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ನಿಮ್ಗೆ ರಿಸ್ಕ್ ಕವರೇಜ್ ಸ್ಟಾರ್ಟ್ ಆಗುತ್ತೆ. ಅಥವಾ ನೀವು 8 ವರ್ಷ ಅದಕ್ಕಿಂತ ಮೇಲ್ಪಟ್ಟಿರುವಂತಹ ಮಕ್ಳ ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ಅವರಿಗೆ ರಿಸ್ಕ್ ಕವರೇಜ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ರೈಡರ್ ಕೂಡ ಆಡ್ ಮಾಡ್ಕೊಳ್ಬಹುದು. ಎಕ್ಸ್ಟ್ರಾ ರೈಡರ್ ಆಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಅಂದ್ರೆ ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಟರ್ಮ್ ಇನ್ಸೂರೆನ್ಸ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ನ ಆಡ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ಈ LIC ಭೀಮಾ ಜ್ಯೋತಿ ಪಾಲಿಸಿನ ಚಿಕ್ಕ ಮಕ್ಳ ಹೆಸರಲ್ಲಿ ಪರ್ಚೇಸ್ ಮಾಡ್ಕೊಳ್ಳುವುದಾದರೆ ನೀವು ಕಂಪಲ್ಸರಿಯಾಗಿ ಈ PW ರೈಡರ್ ನ ಆಡ್ ಮಾಡ್ಕೊಳ್ಳೋದು ಮರೆಯಬೇಡಿ. ಯಾಕಂದ್ರೆ ಇಲ್ಲಿ ಪ್ರೀಮಿಯಂ ಪೇ ಮಾಡೋದು ಪೇರೆಂಟ್ಸ್ ಅಲ್ವಾ, ಫಾದರ್ ಆಗ್ಲಿ ಮದರ್ ಆಗ್ಲಿ ಪ್ರೀಮಿಯಂ ಪೇ ಮಾಡ್ತಿರ್ತಾರೆ. ಅವ್ರಿಗೆ ಏನಾದ್ರೂ ರಿಸ್ಕ್ ಆದ್ರೆ ಆಗ ಪಾಲಿಸಿ ಡಿಸ್ಕಂಟಿನ್ಯೂ ಆಗುವುದಿಲ್ಲ. ರಿಮೈನಿಂಗ್ ಏನ್ ಪ್ರೀಮಿಯಂ ಇರುತ್ತಲ್ವಾ ಆ ಪ್ರೀಮಿಯಂ ಕೂಡ LIC ಸಂಸ್ಥೆಯವರೇ ಪೇ ಮಾಡ್ತಾರೆ. ಮತ್ತೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಕೂಡ ಮಗುಗೆ ಕೊಡ್ತಾರೆ. ಹಾಗಾಗಿ ನೀವು ಮಗು ಹೆಸರಲ್ಲಿ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವುದಾದರೆ ಕಂಪಲ್ಸರಿಯಾಗಿ ನೀವು
ಈ PW ರೈಡರ್ನ ಆ್ಯಡ್ ಮಾಡ್ಕೊಳ್ಳೋದು ಮರೆಯಬೇಡಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಇನ್ನು ಈ ಪಾಲಿಸಿ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಎನ್ನುವ ವ್ಯಕ್ತಿ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವ್ರ ಏಜ್ 35 ವರ್ಷ. ಅವರು ಪಾಲಿಸಿನ 5 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಪಾಲಿಸಿ ಟರ್ಮ್ನ 20 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಗ ಅವರು 15 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಮಂತ್ಲಿ ಪ್ರೀಮಿಯಂ ಪೇ ಮಾಡುವುದು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮಂತ್ಲಿ ಎಷ್ಟು ಕಟ್ಟಬೇಕಂದ್ರೆ 3700 ರೂಪಾಯಿ ಪೇ ಮಾಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ GST. ಈಗ ಅವರು 15 ವರ್ಷಕ್ಕೆ ಟೋಟಲಿ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ ಅಂದರೆ 6,34,605 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಅವರಿಗೆ ಮೆಚುರಿಟಿ ಅಮೌಂಟ್ ಏನು ಬರುತ್ತೆ ಅಂದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ ಅಶ್ಯೂರ್ಡ್ 5 ಲಕ್ಷ ರೂಪಾಯಿ ಪ್ಲಸ್ ಗ್ಯಾರಂಟೆಡ್ ಬೋನಸ್ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಬರುತ್ತೆ. ಟೋಟಲಿ ಅವರಿಗೆ ಪಾಲಿಸಿ ಮೆಚುರಿಟಿ ಆದಾಗ 10 ಲಕ್ಷ ರೂಪಾಯಿ ಬರುತ್ತೆ. ಡೆತ್ ಬೆನಿಫಿಟ್ಸ್ ಏನು ಸಿಗುತ್ತಂದ್ರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದಮೇಲೆ ಅವರ ಪಾಲಿಸಿ ಹೋಲ್ಡರ್ ನಾಮಿನಿಗೆ 125% ಬೇಸಿಕ್ ಸಮ್ ಅಶ್ಯೂರ್ಡ್ನ ಕ್ಯಾಲ್ಕುಲೇಷನ್ ಮಾಡಿ ಆಗ 6,25,000 ರೂಪಾಯಿ ಬರುತ್ತೆ. ಈ ಅಮೌಂಟ್ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇನ್ ಕೇಸ್ ಅವ್ರು ಏನಾದರೂ ಎಕ್ಸ್ಟ್ರಾ ರೈಡರ್ನ ಆ್ಯಡ್ ಮಾಡ್ಕೊಂಡಿದ್ರೆ ಅವ್ರಿಗೆ ಎಕ್ಸ್ಟ್ರಾ 5 ಲಕ್ಷ ರೂಪಾಯಿ ಸಿಗುತ್ತೆ. ಓಕೆ, ಇದೇ ಪಾಲಿಸಿನ ಮಗು ಹೆಸರಲ್ಲೇ ಪರ್ಚೇಸ್ ಮಾಡಿದ್ರೆ ಎಷ್ಟು ಮೆಚುರಿಟಿ ಅಮೌಂಟ್ ಬರುತ್ತೆ, ಡೆತ್ ಕ್ಲೈಮ್ ಅಮೌಂಟ್ ಏನು ಬರುತ್ತೆ ಅನ್ನೋದು ನೋಡೋಣ. ಸಪೋಸ್ ನೀವು 5 ವರ್ಷದ ಮಗುಗೆ ಈ ಪಾಲಿಸಿ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಸಮ್ ಅಶ್ಯೂರ್ಡ್ನ 5 ಲಕ್ಷ ರೂಪಾಯಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಪಾಲಿಸಿ ಟರ್ಮ್ನ 20 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಆಗ ನೀವು ಪ್ರೀಮಿಯಂನ 15 ವರ್ಷ ಮಾತ್ರ ಪೇ ಮಾಡಬೇಕಾಗುತ್ತೆ. ನೀವು ಮಂತ್ಲಿ ಪ್ರೀಮಿಯಂ ಎಷ್ಟು ಪೇ ಮಾಡಬೇಕಂದ್ರೆ 3,500 ರೂಪಾಯಿ ಇನ್ಕ್ಲೂಡಿಂಗ್ GST. ಟೋಟಲಿ ನೀವು 15 ವರ್ಷಕ್ಕೆ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದೀರಾ ಅಂದರೆ 6,05,220 ರೂಪೀಸ್ ಪೇ ಮಾಡಿದ್ದೀರಾ. ನಿಮಗೆ ಇಲ್ಲಿ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ ಅಶ್ಯೂರ್ಡ್ 5 ಲ್ಯಾಕ್ ರೂಪೀಸ್ ಪ್ಲಸ್ ಗ್ಯಾರಂಟೆಡ್ ಬೋನಸ್ ಬಂದು 5 ಲ್ಯಾಕ್ ರೂಪೀಸ್, ಟೋಟಲಿ 10 ಲ್ಯಾಕ್ ರೂಪೀಸ್ ಮೆಚುರಿಟಿ ಅಮೌಂಟ್ ಬರುತ್ತೆ. ಎಷ್ಟು ಡೆತ್ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ ಸಪೋಸ್ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ರೈಡರ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಕಟ್ಟಿರುವಂತಹ ಪ್ರೀಮಿಯಮ್ಮು ಪ್ಲಸ್ ಅದಕ್ಕೆ ಏನು ಬೋನಸ್ ಸಿಗುತ್ತೋ ಅದನ್ನ ಆ್ಯಡ್ ಮಾಡಿಬಿಟ್ಟು ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇನ್ ಕೇಸ್ ನೀವೇನಾದರೂ PW ರೈಡರ್ನ ಆ್ಯಡ್ ಮಾಡ್ಕೊಂಡಿದ್ರೆ ನಿಮಗೆ ಇಮಿಡಿಯೇಟ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ ಅಶ್ಯೂರ್ಡ್ 5 ಲ್ಯಾಕ್ ರೂಪೀಸ್ ಸಿಗುತ್ತೆ. ಮತ್ತೆ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಬೇಕಲ್ವಾ, ಅದು ಕೂಡ LIC ಸಂಸ್ಥೆಯವರೇ ಪೇ ಮಾಡ್ತಾರೆ. ನೆಕ್ಸ್ಟ್ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟು 10 ಲ್ಯಾಕ್ ರೂಪೀಸ್ ಬರುತ್ತಲ್ವಾ, ಅದು ಕೂಡ ಕೊಡ್ತಾರೆ. ಹಾಗಾಗಿ ನೀವು ಚಿಲ್ಡ್ರನ್ ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡುವುದಾದರೆ ಈ PW ರೈಡರ್ನ ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ಯಾಕ್ಸ್ ಬೆನಿಫಿಟ್ಸ್ ನೋಡುವುದಾದರೆ ಪ್ರೀಮಿಯಂ ಡೆಪಾಸಿಟ್ನ ನೀವು ಅಂಡರ್ ಸೆಕ್ಷನ್ 80Cಯಲ್ಲಿ ತೋರಿಸ್ಬೋದು. ಮತ್ತು ಮೆಚುರಿಟಿ ಅಮೌಂಟು ಮತ್ತು ಡೆತ್ ಕ್ಲೈಮ್ ಅಮೌಂಟ್ ಬರುತ್ತಲ್ಲ ಅದು ಕೂಡ ಅಂಡರ್ ಸೆಕ್ಷನ್ 10Dಯಲ್ಲಿ ತೋರಿಸ್ಬೋದು. ನೆಕ್ಸ್ಟು ನಿಮಗೆ ಈ ಪಾಲಿಸಿಲಿ ಲೋನ್ ಫೆಸಿಲಿಟಿ ಕೂಡ ಇದೆ. ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 3 ಇಯರ್ಸ್ ಆದಮೇಲೆ ನೀವು ಲೋನ್ಗೆ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬೋದು. ಅಂದರೆ ನೀವು ಕರೆಕ್ಟಾಗಿ ಪ್ರೀಮಿಯಂ ಪೇ ಮಾಡಿರಬೇಕು. ನೆಕ್ಸ್ಟ್ ನ್ಯೂ ಸೆಟಲ್ಮೆಂಟ್ ಆಪ್ಷನ್ ಅಂದರೆ ನಿಮಗೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಸಿಗುತ್ತಲ್ಲ ಅದನ್ನು ನೀವು ಇನ್ಸ್ಟಾಲ್ಮೆಂಟ್ ರೂಪದಲ್ಲಾದರೂ ತೊಗೊಬೋದು. ಅಂದರೆ 5 ಇಯರ್ಸಿಗೆ ಸ್ವಲ್ಪ, 10 ಇಯರ್ಸಿಗೆ ಸ್ವಲ್ಪ, 15 ಇಯರ್ಸ್ ಸ್ವಲ್ಪ ಆ ಥರ ತೊಗೊಬೋದು, ಅಥವಾ ಒಟ್ಟಿಗೆ ಒಂದ್ಸಲಿ ಆದರೂ ತೊಗೊಬೋದು. ಡೆತ್ ಕ್ಲೈಮ್ ಅಮೌಂಟು ಅಷ್ಟೇ ನೀವು ಇನ್ಸ್ಟಾಲ್ಮೆಂಟ್ ಮೂಲಕ ತೊಗೋಬೋದು. ನೆಕ್ಸ್ಟ್ ಪ್ರೀ ಲುಕ್ ಪೀರಿಯಡ್ ಅಂದರೆ ಸಪೋಸ್ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡಿರ್ತೀರಾ. ಈ ಪಾಲಿಸಿಯಲ್ಲಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಪಾಲಿಸಿನ ರಿಟರ್ನ್ ಮಾಡಿದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ನಿಮಗೆ ವಾಪಸ್ ಕೊಡ್ತಾರೆ ಮತ್ತು ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ನಿಮಗೆ 15 ಡೇಸ್ ಟೈಮ್ ಇರುತ್ತೆ. ಓಕೆ ಫ್ರೆಂಡ್ಸ್, LIC ಅವರ ನ್ಯೂ ಭೀಮಾ ಜ್ಯೋತಿ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.